ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಹುಲಿಗೆಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸಹಜವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಹುಲಿಗೆಮ್ಮನ ದೇವಸ್ಥಾನ ಬಂದು ಹುಲಿಗಿಯಲ್ಲಿದೆ, ಕೊಪ್ಪಳ ಜಿಲ್ಲೆಯಲ್ಲಿ. ಇನ್ಮೇಲಿಂದ ನಾವು ಪ್ರತಿ ತಿಂಗಳ ಹುಲಿಗೆಮ್ಮನ ದೇವಸ್ಥಾನಕ್ಕೆ ಬರ್ತೀವಿ. ಮುಂಚೆಯಿಂದ ಏನು ಬರ್ತಿರಲಿಲ್ಲ, ಇತ್ತೀಚೆಗೆ ಬರ್ತಾ ಇದ್ದೀವಿ. ಅದು ಯಾಕಂದ್ರೆ ನಮ್ಮ ಜೊತೆ ಒಂದು ಮಿರಾಕಲ್ ನಡೆದಿದೆ, ಸೊ ಹಾಗಾಗಿ ಬರ್ತೀವಿ. ಅದು ಏನು ಅಂಥೇಳಿ ಹೋಗ್ತಾ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ವಿಡಿಯೋನ ನೋಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ವಿಡಿಯೋಸ್ನ ನೋಡಿ. ನನ್ನ ಚಾನಲ್ ಮಾತ್ರ ಅಲ್ಲ, ಎಲ್ಲ ಕನ್ನಡಿಗರ ಯೂಟ್ಯೂಬ್ ಚಾನಲ್ಸ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹೋದ ತಿಂಗಳೇ ಹುಲಿಗೆಮ್ಮನ ದೇವಸ್ಥಾನಕ್ಕೆ ಬಂದಿದ್ದೆ, ಆದರೆ ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ತುಂಬ ಮಳೆ ಇತ್ತು, ತುಂಬ ರಶ್ ಇತ್ತು, ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿರಲಿಲ್ಲ. ಬಟ್ ಈ ತಿಂಗಳು ರಶ್ ಸ್ವಲ್ಪ ಕಡಿಮೆ ಇದೆ, ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಾನು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ನಾನು ವೇರ್ ಮಾಡಿರೋ ಸ್ಯಾರಿ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇತ್ತೀಚೆಗೆ ಎಲ್ಲಿ ನೋಡಿದ್ರು ಸಹ ಈ ಪಿಚ್ವಾಯ್ ಕೌ ಪ್ರಿಂಟ್ ಸ್ಯಾರಿ ತುಂಬಾ ಟ್ರೆಂಡಲ್ಲಿದೆ. ಅಂದರೆ ಸ್ಯಾರಿ ತುಂಬಾ ಹಸುಗಳಿರುತ್ತೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಫೋಟೋ ಒಂದು ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡಿ. ತುಂಬ ಕಲರ್ ಆಪ್ಷನ್ ಇದೆ. ನಾನು ಈ ಕಲರ್ ಇಲ್ಲ ಅಂಥೇಳಿ ಪರ್ಚೇಸ್ ಮಾಡಿದ್ದು. ಈ ಪಿಚ್ವಾಯ್ ಕೌ ಪ್ರಿಂಟ್ ಸ್ಯಾರಿ ನಾನು ಮೀಶೋಲ್ಲಿ ಪರ್ಚೇಸ್ ಮಾಡಿದ್ದೆ. ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ಇದೆ. ಡಿಸ್ಕ್ರಿಪ್ಷನಲ್ಲಿ ಸ್ಯಾರಿ ಲಿಂಕ್ನ ಕೊಟ್ಟಿರ್ತೀನಿ, ಇಂಟ್ರೆಸ್ಟೆಡ್ ಇದ್ದರೆ ಚೆಕ್ ಮಾಡಿ ಬೈ ಮಾಡಿ, ಆಯಿತಾ. ಹುಲಿಗೆಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣವೇ ಮನಸ್ಸಿಗೇನೋ ತುಂಬ ಸಮಾಧಾನ ಆದಂಗೆ ಅನಿಸುತ್ತೆ. ನಮ್ಮ ಜೊತೆ ಒಂದು ಪುಟ್ಟ ಪವಾಡ ಆಯಿತು, ಅದು ನೋಡಿ ನಾವು ಶಾಕ್ ಆದ್ವಿ. ಅದೇನಂದರೆ ಊರಿಂದ ಹೊರಟಾಗಿಂದನೂ ಹುಲಿಗೆ ರೀಚ್ ಆಗೋ ತನಕನೂ ಪಾಪು ಆರಾಮಾಗಿ ಮಲಗಿದ್ದ. ತುಂಬ ದೊಡ್ಡ ಲೈನ್ ಸಹ ಇತ್ತು, ತುಂಬಾ ರಶ್ ಇತ್ತು ಅವತ್ತು. ಅಷ್ಟು ರಶ್ಶಲ್ಲಿ ಕೂಡ ಅಷ್ಟು ಸೌಂಡ್ ಇದ್ದರೆ ಕೂಡ ಅವನು ಆರಾಮಾಗಿ ಮಲಗಿದ್ದ. ಇಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ನೋಡ್ಬೋದು ನೀವು ಎಷ್ಟು ಆರಾಮಾಗಿ ಮಲಗಿದ್ದಾನೆ ಅಂತ ಅವನು. ಇದು ಗುಡಿ ಎಂಟ್ರೆನ್ಸು, ಒಳಗೆ ಹೋಗೋಕ್ಕೆ ಇಲ್ಲಿಂದ ಲೈನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲೇ ಲೈನ್ ಸ್ಟಾರ್ಟ್ ಆಗೋದು. ಆ ಲೈನ್ ಎಲ್ಲ ಮುಗಿಯೋ ತನಕನೂ ಆರಾಮಾಗಿ ಮಲ್ಗೆ ಇದ್ದ. ಆ ತಾಯಿ ಮುಂದೆ ಹೋಗಿ ಕೈ ಮುಗಿದ ತಕ್ಷಣವೇ ಎದ್ದು ಅವನು ಕೂಡ ಕೈ ಮುಗಿದು ಆರತಿ ತೊಗೊಂಡು ತಕ್ಷಣವೇ ಮಲಗಿಬಿಟ್ಟ. ಅದು ನೋಡೋಕೆ ಒಂಥರ ವಿಸ್ಮಯವಾಗಿತ್ತು. ಅಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ, ಇಲ್ಲಾಂದರೆ ಖಂಡಿತ ಕ್ಲಿಪ್ಪಿಂಗ್ಸ್ನ ತೊಗೋತಾ ಇದ್ದೆ. ಅಲ್ಲಿಂದ ಒಂದಿಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದಮೇಲೆ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ ಇದೆಯಲ್ಲ, ಸೊ ಬಂದಮೇಲೆ ಕೂಡ ನೀವು ನೋಡ್ತಿರ್ಬೋದು ಹಾಗೇ ಮಲಗಿದ್ದಾನೆ. ಅದೇನೋ ನಮ್ಗೆ ತುಂಬ ಮಿರಾಕಲ್ ಅನಿಸ್ತು. ಆ ತಾಯಿ ಮುಂದೆ ಹೋಗಿ ನಿಂತ ತಕ್ಷಣವೇ ಅವ್ನು ಎದ್ದು ಕೈ ಮುಗಿದು ಮತ್ತೆ ಮಲಗಿಬಿಟ್ನಲ್ಲ, ಅದು ಒಂದು ಸ್ಪೆಷಲ್ ಮೂಮೆಂಟ್ ಅನಿಸ್ತು. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹುಲಿಗೆಮ್ಮನ ದೇವಸ್ಥಾನದಲ್ಲಿ ಯಾವಾಗಲೂ ಇಷ್ಟೇ ರಶ್ ಇರುತ್ತಾ, ಏನು ನಾವು ಹೋದಾಗ ಮಾತ್ರ ರಶ್ ಇರುತ್ತಾ? ನನಗೆ ಅರ್ಥನೇ ಆಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಮತ್ತು ಇನ್ಮೇಲೆ ಪ್ರತಿ ತಿಂಗಳೂ ನಾವು ದರ್ಶನ ಮಾಡಕ್ಕೆ ಬರ್ತೀವಿ. ಅದು ಯಾಕಂತ ಹೇಳ್ತೀನಿ. ಈಗ ಯಾವಾಗಲೂ ಕೇಳ್ತಾ ಇದ್ದೆ, ವೇರ್ ದೆರ್ ಈಸ್ ಎ ಪಾಸಿಟಿವ್ ದೆರ್ ಈಸ್ ಆಲ್ಸೋ ನೆಗೆಟಿವ್ ಅಂತ. ಇಷ್ಟು ದಿನದಿಂದನೂ ನಾನು ಮೂಢನಂಬಿಕೆ ಅದು ಇದು ಅಂಥೇಳಿ ಯಾವುದು ನಂಬ್ತಾನೆ ಇರಲಿಲ್ಲ. ಈಗ ಲೈಫಲ್ಲಿ ನನಗೆ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ, ನಂಬಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಈಗ ನಾನು ಹೇಳೋದು ನೀವು ನಂಬಲ್ಲ, ನೀವೇನು ನಾನೇ ನಂಬಿರಲಿಲ್ಲ, ಆಮೇಲೆ ನನಗೂ ಅನುಭವ ಆದಮೇಲೆ ನಾನು ನಂಬಿರೋದು. ಅದು ಏನಂತ ಇವಾಗ ಹೇಳ್ತೇನೆ ಕೇಳಿ. ಸುಮಾರು ಒಂದು 8 ರಿಂದ 9 ತಿಂಗಳಿಂದ ನನ್ನ ಹಸ್ಬೆಂಡ್ ಹೆಲ್ತಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು. ಈ 8 ರಿಂದ 9 ತಿಂಗಳಲ್ಲಿ ಸುಮಾರು ಹಾಸ್ಪಿಟಲ್ಸ್ಗೆ ಹೋಗಿದ್ದೀವಿ, ತುಂಬ ಡಾಕ್ಟರ್ಸಿಗೆ ಕನ್ಸಲ್ಟ್ ಮಾಡಿದ್ದೀವಿ, ತುಂಬ ಬ್ಲಡ್ ಚೆಕಪ್ಪು ಅದು ಇದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದ್ವಿ. ಎಂಥ ಡಾಕ್ಟ್ರ್ ಹತ್ರ ಹೋಗಿ ಬಂದರೂ ಕೂಡ ಸೊಲ್ಯೂಷನ್ನೇ ಸಿಗ್ತಿರ್ಲಿಲ್ಲ. ಆ ಪ್ರಾಬ್ಲಮ್ ರಿಪೀಟೆಡ್ಲಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಒಂದು ಸ್ವಲ್ಪ ಹೈಯರ್ ಲೆವೆಲ್ ಹಾಸ್ಪಿಟಲ್ಸ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೆಲ್ಲ ಆಪ್ರೇಷನ್ನು ಎಲ್ಲ ಸಜೆಸ್ಟ್ ಮಾಡಿದ್ರು. ಅದನ್ನು ಕೇಳಿ ನನಗಂತೂ ತುಂಬ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಪ್ರಾಬ್ಲಮ್ ಏನು ಅಷ್ಟು ದೊಡ್ಡದಿರಲಿಲ್ಲ. ಎಲ್ಲ ಹಾಸ್ಪಿಟಲ್ಸ್ಗೆ ಹೋದರೂ ಕೂಡ ಟೆಂಪ್ರವರಿ ರಿಲೀಫ್ ಸಿಗ್ತಾಯಿತ್ತು. ಅಂದರೆ ಒಂದು 4 to 5 ಡೇಸು ಆರಾಮಾಗಿರ್ತಾಯಿದ್ರು. ಮತ್ತೆ ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗ್ತಾಯಿತ್ತು. ನೋಡೋಕೇನೋ ದೊಡ್ಡ ಪ್ರಾಬ್ಲಮ್ ಅಲ್ಲ, ಆದರೆ ಅವ್ರು ತುಂಬಾ ಕಷ್ಟಪಡ್ತಿದ್ರು. ಅಷ್ಟಕ್ಕೆಲ್ಲ ಆಪ್ರೇಷನ್ನ ಅಂಥೇಳಿ ನನಗೂ ತುಂಬ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಏನೇ ಆಗಲಿ ನಮ್ಮ ಲೈಫು ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲದನ್ನು ನಾವು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಬೇಜಾರಂತರೂ ಆಯಿತು. ಆಗಲಿ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿ ಅದನ್ನೆಲ್ಲ ಕೇಳಿ
ನಮ್ಮ ಫ್ಯಾಮ್ಲಿಯಲ್ಲಿ ಒಬ್ಬರು ಕಾಲ್ ಮಾಡಿ ದೊಡ್ಡೋರು, ನೀನು 5 ಸೋಮವಾರ ಹೊತ್ತಿಗೆ ಹಾಲು ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಾ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅವ್ರಿಗೆ ಎಷ್ಟು ಗೊತ್ತಿರುತ್ತೆ ಅವರು ಹೇಳ್ತಾರೆ. ಅವ್ರು ಹೇಳ್ದಾಗೇ ನಾನು ಕೂಡ ಮಾಡಿದೆ. 5 ಸೋಮವಾರ ಕೂಡ ಪೂಜೆ ಮಾಡ್ಕೊಂಡು ಬಂದೆ. ಆದರೆ ಏನೂ ಸೊಲ್ಯೂಷನ್ ನನಗೆ ಸಿಗಲಿಲ್ಲ. ಯೂಶ್ವಲಿ ನಾನು ಈ ಥರ ಎಲ್ಲ ಮೂಢನಂಬಿಕೆ ಈ ಥರ ಎಲ್ಲ ನಾನು ನಂಬೋಲ್ಲ. ಆದರೂ ದೊಡ್ಡೋರು ಹೇಳ್ತಿದ್ದಾರೆ ಅಂತ ಹೇಳಿ ಮಾಡಿದೆ ನಾನು. ಆದರೂ ಹೆಲ್ತಲ್ಲಿ ಏನೂ ಸುಧಾರಣೆ ಅನಿಸ್ಲಿಲ್ಲ. ಆಗ ನಾವು ಹೈಯರ್ ಡಾಕ್ಟರ್ಸಿಗೆ ಕನ್ಸಲ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೂ ಕೂಡ ಏನೂ ಸೊಲ್ಯೂಷನ್ ನಮಗೆ ಸಿಗಲಿಲ್ಲ. ಸೊ ಅದೆಲ್ಲ ಆಯಿತು. ಅದಾದಮೇಲೆ ಫ್ಯಾಮ್ಲಿಯಲ್ಲಿ ಫಂಕ್ಷನ್ ಇತ್ತು. ನಾವು ಕೂಡ ಫಂಕ್ಷನ್ಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ನಮ್ಮ ಪರಿಚಯ ಇರೋರೇ ಬಂದು ನಮಗೆ ಸಿಕ್ಕರು. ಸಿಕ್ಕ ಮೇಲೆ ನಮ್ಮ ಲೈಫಲ್ಲಿ ಆಗ್ತಿರೋ ಪ್ರಾಬ್ಲಮ್ನ ಅವರೇ ಹೇಳಿದ್ರು. ನಮಗೆ ಶಾಕ್ ಆಗೋಯ್ತು. ಅವ್ರು ಏನು ಹೇಳಿದ್ರು ಗೊತ್ತಾ, ತುಂಬ ದಿನದಿಂದ ನಿನಗೆ ಹೆಲ್ತ್ ಪ್ರಾಬ್ಲಮ್ ನಡೀತಾ ಇದೆ, ಎಷ್ಟೇ ಡಾಕ್ಟರ್ ಕನ್ಸಲ್ಟ್ ಮಾಡಿ ಎಷ್ಟೇ ಮೆಡಿಸನ್ ತಿಂದರೂ ಕೂಡ ನಿನಗೆ ಸೊಲ್ಯೂಷನ್ ಸಿಗಲ್ಲ. ಈ ಪ್ರಾಬ್ಲಮ್ಗೆ ನೀನು ಯಾವ ಮೆಡಿಸನ್ನು ಬೇಡ, ಯಾವ ಡಾಕ್ಟ್ರು ಬೇಡ, ಸೀದಾ ನೀನು ಹುಲ್ಗಿಗೆ ಹೋಗು, ಹುಲ್ಗೆಮ್ಮನ ದರ್ಶನ ಮಾಡ್ಕೊ, ನಿನಗೆ ಈ ಹೆಲ್ತ್ ಪ್ರಾಬ್ಲಮ್ ಮತ್ತೆ ಬರೋದೇ ಇಲ್ಲ. ಅದಾದಮೇಲೆ ಹೋಗಿ ಉಡಿನ ತುಂಬಿಟ್ಟು ಬಾ ಅಂತ ಹೇಳಿದ್ರು. ಆಗಲಿ ಸರಿ, ಇವ್ರು ಹೇಳಿದ್ದು ಪಾಲ್ಸನ ಅಂತ ಅಂದ್ಕೊಂಡ್ವಿ. ನನಗೆಲ್ಲ ಈ ಥರ ನಂಬಿಕೆ ಇಲ್ಲ, ಬಟ್ ನನ್ನ ಹಸ್ಬೆಂಡ್ಗೆ ಈ ಥರ ಎಲ್ಲ ತುಂಬ ನಂಬಿಕೆ. ಆಗಲಿ ಅಂತ ಹೇಳಿಬಿಟ್ಟು ನಾವು ಹುಲ್ಗಿಗೆ ಲಾಸ್ಟ್ ಮಂತ್ ಹೋಗಿ ಬಂದ್ವಿ. ಹೋಗಿ ಬಂದ ತಕ್ಷಣವೇ ಆ ಪ್ರಾಬ್ಲಮ್ ಮತ್ತೆ ಕಂಡು ಬರಲೇ ಇಲ್ಲ. ಹುಲ್ಗಿಗೆ ಹೋಗಿ ಬಂದ ತಕ್ಷಣವೇ ಆ ಪ್ರಾಬ್ಲಮ್ ಮತ್ತೆ ಕಂಡು ಬಂದೇ ಇಲ್ಲ. ನಮಗಂತೂ ತುಂಬ ವಿಸ್ಮಯ ಆಗೋಯ್ತು. ಅದಾದಮೇಲೆ ನಾವು ಮತ್ತೆ ಈ ತಿಂಗಳು ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ. 3-4 ದಿನ ಅಷ್ಟೇ ಆರಾಮಾಗಿರ್ತಾ ಇದ್ರು. ಮತ್ತೆ ಆ ಪ್ರಾಬ್ಲಮ್ ಕಾಣಿಸ್ತಾ ಇತ್ತು. ಅಂಥದ್ರಲ್ಲಿ 2 ತಿಂಗಳಾಯಿತು, ಏನೂ ಪ್ರಾಬ್ಲಮ್ ಆಗಲಿಲ್ಲ, ಆರಾಮಾಗಿದ್ದಾರೆ. ಆ ತಾಯಿನೇ ಬಂದು ನಮಗೆ ಕರೆದಾಗಾಯಿತು. ನಮಗೆ ಒಂದು ನಿಮಿಷ. ಸಹಜವಾಗಿ ಈ ಥರ ಎಲ್ಲ ನಂಬೋದೇ ಇಲ್ಲ. ನಾನು ಲೈಫಲ್ಲಿ ಯಾವತ್ತೂ ನಂಬಿಲ್ಲ ಇದನ್ನೆಲ್ಲ. ಅವ್ರು ಹೇಳಿದರೂ ಕೂಡ ನಾನು ಇದೆಲ್ಲ ಫೇಕ್ ಅಂತ ಅಂದ್ಕೊಂಡೆ. ಆದರೆ ದರ್ಶನ ಮಾಡ್ಕೊಂಡು ಬಂದ ತಕ್ಷಣವೇ ವಿಸ್ಮಯ ಆಗೋಯ್ತು ನಮಗೆ. ನಾನು ನಂಬಲ್ಲ ಅಂತ ಹೇಳಿಬಿಟ್ಟು ಆ ತಾಯಿನೇ ನನಗೆ ಪರೀಕ್ಷೆ ಮಾಡಿದಾರೇನೋ ಆ ಥರ ಆಗೋಯ್ತು ನನಗೆ. ಸೊ ಆ ಕಾರಣದಿಂದ ನಾವು ಇನ್ಮೇಲೆ ನಿನ್ನ ದರ್ಶನ ಮಾಡಲಿಕ್ಕೆ ಕೈಲಾದಷ್ಟು ಬಂದೇ ಬರ್ತೀವಿ ಅಂಥೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಖುಷಿಯಾಗಿ ಹೋಗ್ತಾ ಇದ್ದೀವಿ. ನಿಮ್ಮ ಜೊತೆನೂ ಇದೇ ಥರ ಯಾವುದಾದ್ರೂ ಪವಾಡ ನಡೆದಿದ್ದೇನಾ ಅಂಥೇಳಿ ಕಮೆಂಟಲ್ಲಿ ತಿಳಿಸ್ಕೊಡಿ. ನನ್ನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೇರೆ ವೀಡಿಯೋಸ್ನ ಕೂಡ ನೋಡಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.